ಆರೋಗ್ಯ ಸಚಿವರಾಗಿರುವಂತ ಬಿ ಶ್ರೀರಾಮುಲು ಅವರು ಈ ಸರ್ಕಾರ ಬಂದಾಗ್ಲಿಂದಲೂ ಕೂಡ 6 ತಿಂಗಳಿಂದಲೂ ಕೂಡ ನನ್ನನ್ನ ಜನ ಕೇಳ್ತಾ ಇದ್ದಾರೆ ಜನರ ಆಸೆ ಇದು DCM ಆಗ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ ಅಂತ ಪದೇ ಪದೇ DCM ಸ್ಥಾನದ ಆ ಒಂದು ಆಸೆಯನ್ನ ಬಿಚ್ಚಿಡ್ತಾನೆ ಇದ್ದಾರೆ. DCM ಆಸೆಯನ್ನ ಬಿಚ್ಚಿಡ್ತಾನೆ ಇದ್ದಾರೆ ಸಚಿವ ಶ್ರೀರಾಮುಲು ಅವರು. ಇದು ತಮ್ಮ ಸಮುದಾಯದ ಒತ್ತಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾಯಕರ ಟ್ರಂಪ್ ಕಾರ್ಡ್ ಅನ್ನ ಅವರು ಪ್ರಯೋಗ ಮಾಡ್ತಾ ಇರುವಂತದ್ದು, ಆ ಒಂದು ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾನೆ ಇದ್ದಾರೆ ಶ್ರೀರಾಮುಲು ಅವರು. ಇದೇ ಸಮುದಾಯಕ್ಕೆ ಸೇರಿದ್ದಾರೆ ಸಾಹುಕಾರ್. ತ್ಯಾಗದ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಯಾಕೆಂದ್ರೆ ನಾವು ಅಲ್ಲಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿಬಿಟ್ಟು ಬಂದಿದ್ದೇನೆ, ಇನ್ನು ಒಂದ್ ಕಡೆ ಈ ಸರ್ಕಾರ ಬರ್ಲಿಕ್ಕೆ ಕಾರಣವಾಗಿದ್ದೇನೆ, ಸೊ ನನಗ್ ಬೇಕೇ ಬೇಕು DCM ಸ್ಥಾನ ಅಂತ ಕೊಟ್ಟ ಮಾತಿನಂತೆ DCM ಸ್ಥಾನ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. DCM ಮತ್ತೆ ನೀರಾವರಿ ಖಾತೆ, DCM ಸ್ಥಾನನೂ ಬೇಕು, ಹಾಗೆ ಈ ಹಿಂದೆ ಕೊಟ್ಟಿದ್ದಂತ ಪ್ರಮುಖ ಖಾತೆ ಭರವಸೆ ಏನಿತ್ತಲ್ಲ ಜಲಸಂಪನ್ಮೂಲ ಖಾತೆ, ಅದು ಕೂಡ ಬೇಕು ಅಂತ ರಮೇಶ್ ಜಾರಕಿಹೊಳಿ ಅವರು ಪಟ್ಟಣ ಹಿಡಿದಿದ್ದಾರೆ. CMಗೆ ಸಂದೇಶವನ್ನ ರವಾನಿಸಿದ್ದಾರೆ ಸಾಹುಕಾರ್. ಸರ್, ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದಿದ್ದಂಥದ್ದು DCM ಸ್ಥಾನದ ವಿಚಾರದ ಟೆನ್ಷನ್ ಒಂದ್ ಕಡೆ ಯಡಿಯೂರಪ್ಪನವ್ರಿಗಿದ್ರೆ ಸಂಪುಟ ವಿಸ್ತರಣೆಯ ಟೆನ್ಷನ್ ಕೂಡ ಎರಡೂ ಜೊತೆಯಲ್ಲಿ ಒಂದ್ ರೀತಿಯಾಗಿ ಬೆನ್ನು ಬಿಡದ ಬೇತಾಳದ ರೀತಿ ಕಾಣಿಸ್ತಾ ಇರುವಂತದ್ದು. 2 DCM ಸ್ಥಾನ ರದ್ದು ಮಾಡ್ಲಿಕ್ಕೆ ರಣತಂತ್ರವನ್ನ ಕೂಡ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. DCM ಕಾರಜೋಳ ಅವರನ್ನ ಮಾತ್ರ ಉಳಿಸಿಕೊಳ್ಳೋದು ಅನ್ನೋದು ಯಡಿಯೂರಪ್ಪನವರ ಪ್ಲಾನು ಅನ್ನೋದು ಬಿಜೆಪಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಹೈಕಮಾಂಡ್ ಒಪ್ತಿದ್ರೆ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. BSY ಸವದಿ DCM ಸ್ಥಾನಕ್ಕೆ ಕತ್ತರಿಯನ್ನ ಹಾಕಿ ರಾಮುಲುಗೆ ಆ ಒಂದು ಸ್ಥಾನವನ್ನ ಕೊಡುವಂತ ಪ್ಲಾನ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನ 4ನೇ ಸ್ಥಾನ ಸಾಹುಕಾರ್ಗೆ ನೀಡುವಂತದ್ದು. ಇವರಿಬ್ರು ಈಗ ಆಲ್ರೆಡಿ ಸಾಕಷ್ಟು ಆಸೆಯನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇನ್ನ ಸವದಿಯವರ ಸ್ಥಾನವನ್ನ ಕಿತ್ಬಿಟ್ಟು ಶ್ರೀರಾಮುಲು ಅವರಿಗೆ ಕೊಡೋದು, 4ನೇ ಸ್ಥಾನ DCM ಸ್ಥಾನವನ್ನ ಸೃಷ್ಟಿ ಮಾಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟು ಬಿಡೋದು ಅನ್ನುವ ನಿರ್ಧಾರ ಕೂಡ ಮಾಡದಂತೆ ಕಾಣಿಸ್ತಾ ಇದೆ. ಈ ಮೂಲಕ ಸವದಿಗೆ ಶಾಕ್ ಕೊಡ್ತಾರ CM ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ನಿನ್ನೆ ಸಂತೋಷ್ ಬಳಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬಳಿಕ ಕ್ರಮವನ್ನ ಕೈಗೊಳ್ಳಲಿದ್ದಾರೆ, ಏನ್ ಮಾಡಬೇಕು ಏನು ಎತ್ತ ಅಂತ. ಸೊ ಹೀಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಈಗ ಕಾಪಾಡಬೇಕಾಗಿರುವಂತದ್ದು, ಆ ಸ್ಥಾನದಲ್ಲಿ ಮುಂದುವರಿಸಬೇಕಾಗಿರುವಂತ ನಿರ್ಧಾರ ಏನಿದ್ರು ಕೂಡ ಹೈಕಮಾಂಡ್ ನದ್ದೇ ಅಂತ ಹೇಳಲಾಗ್ತಾ ಇದೆ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನ ಹೇಳಕ್ ಹೋಗಲ್ಲ. ಪಾರ್ಟಿಯನ್ನು ತೀರ್ಮಾನ ತಗೊಂತರು, ಅದ್ರ ಬಗ್ಗೆ ನಾವೆಲ್ಲ ಕಾದು ನೋಡಬೇಕಾಗುತ್ತೆ. ಅಲ್ಲ, ಅದು ನಾನು ಒಪ್ತೀನಿ. ಯಾಕಂದ್ರೆ ನಾನು ಯಾವುದೇ ವಿಚಾರದಲ್ಲಿ ಅಲಗಡಿಸಕ್ಕೆ ಹೋಗಲ್ಲ. ಯಾಕಂದ್ರೆ ಪಕ್ಷದ ತೀರ್ಮಾನ ಜೊತೆಲಿ ಜನರು ಬೇಡಿಕೆ ಇದೆ, ಪಾಪ ಅವ್ರು ಕೂಡ ಆಸೆ ಇದೆ ರಾಮುಲುವ್ರಿಗೆ ಆಗ್ಬೇಕಂದ್ರೆ ಏನಾಗುತ್ತೋ ನೋಡೋಣ. ಅದ್ರ ಬಗ್ಗೆ ನಾನು ಯಾವುದು ಮಾತಾಡಕ್ ಹೋಗಲ್ಲ. ನಾನು ನೋಡ್ರಿ, ಜೀವನದಲ್ಲಿ ಎಲ್ಲರಿಗೂ ಕೂಡ ಅಪೇಕ್ಷೆಗಳಿರುತ್ತೆ, ಕೇಳೋದು ತಪ್ಪಲ್ಲ. ಎಲ್ರಿಗೂ ಅಧಿಕಾರ, ಅಂತಸ್ತು, ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರುತ್ತೆ, ಒಂದು ಬಯಕೆ ಇರುತ್ತೆ. ಕೇಳೋದ್ರಲ್ಲಿ ತಪ್ಪೇನಿದೆ? ನಾನು ಮೊದಲನೇ ಹಿಡಿದು ಪಕ್ಷದಲ್ಲಿ ಇದ್ದೀನಿ, ಈಗೂ ಇರ್ತೀನಿ, ಮುಂದೂ ಇರ್ತೀನಿ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ಸದಾ ಸಿದ್ಧನಿದ್ದೀನಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, DCM ಸ್ಥಾನದ ಗೊಂದಲ ಮುಂದುವರೆದಿದೆ. ಇರುವಂತ DCM ಗಳನ್ನ ಉಳಿಸ್ಕೊಳ್ಬೇಕಾ ಬೇಡವಾ ಅನ್ನುವ ಪ್ರಶ್ನೆಯ ಜೊತೆಗೆ ಮತ್ತಿಬ್ಬರನ್ನ ಸೇರ್ಸ್ಕೊಳ್ಬೇಕಾ DCM ಸ್ಥಾನದ ವಿಚಾರದಲ್ಲಿ ಅನ್ನೋದ ಪ್ರಶ್ನೆ ಕೂಡ ಇರುವಂತದ್ದು. ಏನಾಗ್ತಾ ಇದೆ ಅಂತ? ಪೃಥ್ವಿರಾಜ್, ಈಗಾಗಲೇ ಒಂದ್ ಕಡೆಗೆ DCM ಸ್ಥಾನಕ್ಕಾಗಿ ಒಂದೇ ಸಮುದಾಯದಲ್ಲಿ ಬಹಳ ಒತ್ತಡವನ್ನ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಪ್ರಮುಖವಾಗಿ ಸರ್ಕಾರ ರಚನೆಗೆ ಕಾರಣಕರ್ತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಆಗಿರ್ಬೋದು, ಇಬ್ರು ಕೂಡವಾದಂತಹ ಒಂದು ಪ್ರಬಲವಾದಂತಹ ಒಂದು ಪೈಪೋಟಿಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದ್ ಕಡೆ ಒಂದು ತ್ಯಾಗದ ಟ್ರಂಪ್ ಕಾರ್ಡ್ ಅನ್ನ ಅವರು ಒಂದು ಬಳಸ್ತಾ ಇದ್ದಾರೆ. ನನಗೆ DCM ಸ್ಥಾನವನ್ನ ಕೊಡಬೇಕು, ಸರ್ಕಾರ ರಚನೆಗೆ ಪ್ರಮುಖವಾದಂತಹ ಕಾರಣಕರ್ತರಾಗಿದ್ದೇನೆ. ಜೊತೆಗೆ ಅವರ ಸಹೋದರರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಬಳಿ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಅಣ್ಣನಿಗೆ
ಡಿಸಿಎಂ ಸ್ಥಾನವನ್ನ ಕೊಡ್ಲೇಬೇಕು ಬಿಜೆಪಿಯಿಂದ ಅನ್ನೋ ಒಂದು ಪಟ್ಟಣ ಇಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಶ್ರೀರಾಮುಲು ಕೂಡ ನೆನ್ನೆ ಬಳ್ಳಾರಿಯಲ್ಲಿ ಹೇಳಿರುವಂತದ್ದು, ಪದೇ ಪದೇ ಅವರು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನನಗೆ ಡಿಸಿಎಂ ಸ್ಥಾನವನ್ನು ಕೊಡ್ಬೇಕು ಅಂದ್ರೆ ಸಮುದಾಯದ ಒತ್ತಡ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಅಂದ್ರೆ ಸಮುದಾಯದ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ. ಅಂತಿಮವಾಗಿ ಈಗಾಗಲೇ ಇವರಿಬ್ಬರ ಒಂದು ಗುದ್ದಾಟದಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಬಹಳ ಟೆನ್ಷನ್ ಆಗಿರುವಂತದ್ದು. ಯಾಕಂದ್ರೆ ಈ ಇಬ್ಬರಿಗೂ ಯಾರಿಗೂ ಕೊಡೋದು ಯಾರಿಗೂ ಬಿಡೋದು ಅನ್ನುವಂಥದ್ದು. ಒಂದ್ ವೇಳೆ ಏನಾದ್ರು ರಮೇಶ್ ಜಾರಕಿಹೊಳಿಗೆ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಅದು ಅವರ ಭರವಸೆಯನ್ನು ಈಡೇರಿಸೋದಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರ ರಚನೆಗೆ ಕಾರಣಕರ್ತವಂತವ್ರು ರಮೇಶ್ ಜಾರಕಿಹೊಳಿ ಅವರು, ಹೀಗಾಗಿ ಅವ್ರಿಗೆ ಕೊಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಮತ್ತೊಂದ್ ಕಡೆ ಈಗಾಗಲೇ ರಮೇಶ್ ಇವರು ಶ್ರೀರಾಮುಲು ಅವ್ರಿಗೂ ಕೂಡ ಕೊಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಯಾಕಂದ್ರೆ ಶ್ರೀರಾಮುಲು ಅವರು ಬಿಜೆಪಿ ಪಕ್ಷದಲ್ಲಿ ಪ್ರಬಲವಾದಂತ ನಾಯಕರು, ಹಿರಿಯ ನಾಯಕರು. ಹೀಗಾಗಿ ಯಾರನ್ನ ಬಿಡೋದು, ಯಾರನ್ನ ಅವ್ರನ್ನ ಸೇರ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಹಳವಾದಂತಹ ಟೆನ್ಷನ್ ಅಲ್ಲಿ ಇರುವಂತದ್ದು. ಈಗಾಗಲೇ ಒಂದ್ ಕಡೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು, ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಹೇಳ್ತಾ ಇದ್ರು ಸಾಕಷ್ಟು ಬಾರಿ ಇರುವಂತ ಡಿಸಿಎಂ ಹುದ್ದೆಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಒಂದು ಪಟ್ಟಣ ಏನ್ ಹೇಳಿದ್ರು, ಅದರಂತೆ ಈಗಾಗಲೇ ಇರುವಂತ ಡಿಸಿಎಂ ಹುದ್ದೆಗಳನ್ನ ರದ್ದುವನ್ನ ಮಾಡಿ ಏನು ಈ ಡಿಸಿಎಂ ಆಕಾಂಕ್ಷಿಗಳೇನಿದೆ ಅವ್ರಿಗೆ ಯಾರಿಗೂ ಕೊಡೋದು ಬೇಡ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಗಳ ಬಗ್ಗೆ ಕೂಡ ಒಂದು ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಹಾಲಿರ್ತಕ್ಕಂತ 3 ಡಿಸಿಎಂ ಹುದ್ದೆಗಳೇನಿದೆ ಅದನ್ನ ರದ್ದು ಮಾಡಬಹುದು. ಇಲ್ಲ ಅಂತಂದ್ರೆ ಇನ್ನೊಂದು ಹುದ್ದೆಯನ್ನ ಏನು ಕ್ರಿಯೇಟ್ ಮಾಡಿ ಅಂದ್ರೆ ರಮೇಶ್ ಜಾರಕಿಹೊಳಿ ಅಥವಾ ಶ್ರೀರಾಮುಲು ಕೊಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಈ ಒಂದು ಹುದ್ದೆಯಲ್ಲಿ ಯಶಸ್ವಿ ಆಗುವಂತದ್ದು ರಮೇಶ್ ಜಾರಕಿಹೊಳಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.